ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎಂಬ 100 ವರ್ಷಗಳ ಹಿಂದೆ ಸ್ಥಾಪಿತವಾದ ಈ ವಿದ್ವಾಂಸ ಸಭೆ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1926 ಸ್ಥಾಪಿತಗೊಂಡು 100 ವರ್ಷ ಪೂರೈಸಿದಂತಹ ಶತಾಬ್ದಿ ಸಮ್ಮೇಳನಕ್ಕೆ ಸಜ್ಜಾಗ್ತಾ ಇದೆ. ಈ ಸಮ್ಮೇಳನವು ಬರುವ 2026 ಫೆಬ್ರವರಿ 4, 5, 6, 7, 8 ದಿವಸಗಳಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಲಿದೆ. ನಮ್ಮ ವಿದ್ವಾಂಸ ಸಭೆಯ ಮುಖ್ಯಸ್ಥರು ಅಂದರೆ ಮುಷಾವರ ಶೂರ ಅನ್ನುವಂತಹ ಪರಮೋಚ್ಚ ಕೌನ್ಸಿಲ್ ಇದೆ. ಅದರ ಮುಖ್ಯಸ್ಥರಾದ ಸಯ್ಯದುಲ್ ಉಲಮಾ ಜಿಫ್ರಿ ಮತ್ತು ಅವರು ಸಮಸ್ತ ಸಂಸ್ಥೆಯ ಅಧ್ಯಕ್ಷರು ಆಗಿರುತ್ತಾರೆ. ಈ ಸಮ್ಮೇಳನದ ಪ್ರಯುಕ್ತ ಪ್ರಚಾರಾರ್ಥವಾಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದರ ಪ್ರಚಾರ ನಡೀತಾ ಇದೆ. ಈಗಾಗಲೇ ದುಬೈ, ಬಹ್ರೈನ್ ಮುಂತಾದ ಕಡೆ ವಿಜೃಂಭಣೆಯಿಂದ ಪ್ರಚಾರ ನಡೆದಿದೆ. ಇವಾಗ ಕಳೆದ ಡಿಸೆಂಬರ್ 19ರಿಂದ ಶತಾಬ್ದಿ ಸಂದೇಶ ಯಾತ್ರೆ ಅಂತ ಬಹುಮಾನ್ಯರಾದ ಸಯ್ಯದುಲ್ ಉಲಮಾ ಮೊಹಮ್ಮದ್ ಜಿಫ್ರಿ ಮತ್ತು ಕೊಯ್ತನವರು ಒಂದು ಬೃಹತ್ತಾದ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಇದರ ವಿಶೇಷತೆ ಎಂದರೆ ಧಾರ್ಮಿಕ ಸಂಸ್ಥೆಯ ಪ್ರಮುಖ ನೇತಾರರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಯಾತ್ರೆಯ ಎಲ್ಲ ದಿವಸಗಳಲ್ಲಿ 100ರಷ್ಟು ಉಲಮಾ ಉಮರಾ ನಾಯಕರು ಸಮಸ್ತ ಸಂಸ್ಥೆಯಾದಂತೆ ಉಪ ಪೋಷಕ ಶಾಖೆಗಳ 100 ಮಂದಿ ಸ್ಥಿರವಾಗಿ ಎಲ್ಲ ದಿನವೂ ಬಹುಮಾನ್ಯರಾದ ಸಯ್ಯದುಲ್ ಉಲಮಾ ಅವರು ಹಿಂಬಾಲಿಸ್ತಾ ಇದ್ದಾರೆ. ವಿಶೇಷವಾಗಿ ನೀವು ನೆಟ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬೋದು ಏನು ಶತಾಬ್ದಿ ಸಂದೇಶ ಯಾತ್ರೆ. 2 ಶಬ್ದವನ್ನು ಅದು ತೋರಿಸ್ತಾ ಇದೆ. ಒಂದು ಕಮ್ಯುನಲ್ ಹಾರ್ಮನಿ, ನಿಮ್ಮ ಸಮಾಜದಲ್ಲಿ ಸಾಮರಸ್ಯ, ಮತೀಯ ಸಾಮರಸ್ಯವನ್ನು ಬೆಳೆಸುವುದಕ್ಕೋಸ್ಕರ, ಹಾಗೆ ಯುನಿಟಿ, ಈ ದೇಶದಲ್ಲಿರುವಂತಹ ಒಗ್ಗಟ್ಟನ್ನು, ಸಾಮುದಾಯಿಕ ಸಮಾಜದ ಒಗ್ಗಟ್ಟನ್ನು ಬಲಪಡಿಸುವುದಕ್ಕೋಸ್ಕರ. ಅಸಹನೆ, ಅಸಹಿಷ್ಣುತೆ ಜಾಸ್ತಿ ಆಗುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಇದರ ವಿರುದ್ಧ ನಮ್ಮ ಬಹುರೂಪತೆಯ ಬಹುತ್ವದ ಸಂದೇಶಗಳನ್ನು ನೀಡಿ ಪರಂಪರಾಗತವಾಗಿ ಶತಮಾನಗಳಲ್ಲಿ ನಾವು ಅಳವಡಿಸಿಕೊಂಡು ಬಂದಂತಹ ಒಂದು ವ್ಯವಸ್ಥೆ, ಅದು ಸೌಹಾರ್ದತೆಯ ಒಂದು ವ್ಯವಸ್ಥೆ, ಅದನ್ನು ಉಳಿಸಿಕೊಳ್ಳುವಂತಹ ವಿಚಾರವಾಗಿ ಈ ಯಾತ್ರೆಯನ್ನ ಸಂಘಟಿಸಲಾಗಿದೆ. ಸಂಘರ್ಷದ ಕೆಲವೊಂದು ಸನ್ನಿವೇಶಗಳು ಎದುರಾದಾಗಲೂ ಕೂಡ ಈ ಸಮಾಜವನ್ನ ಒಗ್ಗಟ್ಟಾಗಿ ನಿಲ್ಲಿಸಿ ಯಾವುದೇ ಉದ್ರೇಕಕ್ಕೆ, ಉನ್ಮಾದಕ್ಕೆ ಒಳಗಾಗದಂತೆ ಈ ಸಮುದಾಯವನ್ನು, ಅಂದರೆ 90% ಮುಸ್ಲಿಂ ಸಮುದಾಯವನ್ನು ಒಂದೇ ಚೌಕಟ್ಟಿನಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಈ ಸಮಸ್ತ ವಿದ್ವಾಂಸರು ಮಾಡಿದ್ದಾರೆ ನಿರಂತರವಾಗಿ. ಆ ಬಗ್ಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ಹೆಮ್ಮೆಯ ವಿಚಾರವು ಮಾತ್ರವಲ್ಲ, ಈ ಒಂದು ಸಮ್ಮೇಳನದಿಂದ 100 ವರ್ಷ ಪೂರೈಸಿದ ಶೈಕ್ಷಣಿಕ ಪ್ರಗತಿ ಹಾಗೂ ಮುಂದೆ ಶೈಕ್ಷಣಿಕವಾಗಿ ನಾವು ಏನು ಮಾಡಬೇಕು ಅದರ ಬಗ್ಗೆ ಇರುವ ಮಾಹಿತಿ, ಹಾಗೆ ಸಮುದಾಯದ ಸಬಲೀಕರಣ, ಮೌಲ್ಯಗಳ ರಕ್ಷಣೆ, ತುಂಬಾ ಹದಗೆಡುತ್ತಿರುವಂತಹ ಒಂದು ಪರಿಸ್ಥಿತಿ ಇದೆ ಸಾಮಾಜಿಕ ಪಿಡುಗು, ಅದರ ವಿರುದ್ಧ ಧ್ವನಿ ಎತ್ತುವಂತಹ ಕಾರ್ಯ. ಅಂದ್ರೆ ಸರ್ಕಾರದ ಯಾವುದೇ ಸವಲತ್ತು ತಲುಪದಂತಹ ಕೆಲವೊಂದು ಕಡೆ, ವಾಹನಗಳು ಹೋಗದಂತಹ ಒಂದು ಕಡೆ ಇವಾಗ ಏನು ಮತೀಯ ವಿಷ, ಅದೇ ರೀತಿ ಅಮಾಲಿನ ವಿಷ ಮುಟ್ಟುತ್ತಾ ಇದೆ. ಅದರ ವಿರುದ್ಧ ಈ ಸಮಾಜವನ್ನು ನಾವು ಒಗ್ಗೂಡಿಸಿ ಶಾಂತಿಯ, ಸಮಾಧಾನದ ಒಂದು ವಾತಾವರಣವನ್ನು ಸೃಷ್ಟಿಸುವುದಕ್ಕೋಸ್ಕರ, ಹಾಗೆ ಮತೀಯ ಸಾಮರಸ್ಯದ, ಸೌಹಾರ್ದತೆಯ, ಜಾತ್ಯತೀತ ಮೌಲ್ಯದಲ್ಲಿ ಒಗ್ಗಟ್ಟಾಗಿ ನಿಂತುಕೊಂಡು ದೊಡ್ಡ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಇದರ ಶತಾಬ್ದಿ ಸಂದೇಶದ ಸಮಾಪ್ತಿ ನಮ್ಮ ಅಡ್ಯಾರ್ ಕಣ್ಣೂರಿನ ಗ್ರೌಂಡ್ನಲ್ಲಿ ನಡೆಯಿತು. ಇದರ ಬಗ್ಗೆ
ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಅದೇ ರೀತಿ ಈ ಯಾತ್ರೆಯನ್ನು ಸೈದುಲ್ ಉಲಮಾ ಅವರು ಬರುವಾಗ ಎಲ್ಲ ರೀತಿಯ ವರ್ಣರಂಜಿತವಾದಂತಹ ಸ್ವಾಗತಕ್ಕೆ ಅಡ್ಯಾರ್ಕನ್ನೂರು ಸಜ್ಜಾಗ್ತಾ ಇದೆ. ಆಮಿಲ, ಖಿದ್ಮಾ, ವಿಕಾಯ ಅನ್ನುವಂತಹ 3 ತಂಡಗಳಿಂದ ಪ್ರತಿ ತಂಡದಲ್ಲಿ 111 ಮಂದಿಯಂತೆ ಇವರನ್ನು ಪ್ರತ್ಯೇಕ ರೀತಿಯಲ್ಲಿ ಸ್ವೀಕರಿಸುವಂತಹ ವ್ಯವಸ್ಥೆ ಇದೆ. ಇದಕ್ಕೆ ರೂಟ್ ಬರುವಂತಹ ಯಾತ್ರೆಯ ಮಾರ್ಗಗಳನ್ನು ಸರಿಯಾಗಿ ನಿರ್ದಿಷ್ಟಗೊಳಿಸಲಾಗಿದೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಮುಂದಿನ ಭವಿಷ್ಯಕ್ಕೆ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಆಗಿದೆ. 3 ರಾಜ್ಯಗಳಲ್ಲಿ ತಮಿಳುನಾಡು, ಕೇರಳ ಹಾಗೆ ಕರ್ನಾಟಕ 3 ರಾಜ್ಯಗಳ ವಿಶೇಷವಾಗಿ 18 ಕೇಂದ್ರಗಳಲ್ಲಿ ಅದ್ದೂರಿಯಾಗಿ ಈ ಯಾತ್ರೆಯನ್ನ ಸ್ವಾಗತಿಸುವಂತಹ ಸಮ್ಮೇಳನಗಳು ನಡೀತಾ ಇದೆ. ಆ ಸಮ್ಮೇಳನಗಳಲ್ಲಿ ರಾಜಕೀಯ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿರುವವರು, ಅದೇ ವಿರೋಧ ಪಕ್ಷದಲ್ಲಿರುವವರು, ಸಾಮಾಜಿಕ ಕಾರ್ಯಕರ್ತರು, ಹೀಗೆ ಎಲ್ಲರನ್ನೂ ಕರೆಸಿಕೊಂಡು ಅವರಿಂದ ಈ ಸಂದೇಶವನ್ನ ಈ ಕಾರ್ಯಕ್ರಮದಲ್ಲಿ ನೀಡಲಾಗ್ತಾ ಇದೆ. ನಿಮಗೆ ಅದು ಸರ್ಚ್ ಮಾಡಬಹುದು. ಪ್ರತಿಯೊಂದು ಕೇಂದ್ರಗಳಲ್ಲಿಯೂ ಕೂಡ ಬಹುರೂಪತೆಯ ಈ ಬಹುತ್ವದ ಸಾಮರಸ್ಯದ ಸಂದೇಶವನ್ನ ಎಲ್ಲ ಕಡೆ ಸಾರ್ತಾ ಇದ್ದಾರೆ. ಮತ್ತೊಂದು ವಿಶೇಷವಾದಂತಹ ಒಂದು ಕಾರ್ಯ ಏನೆಂದರೆ 100 ವರ್ಷ ಈ ವಿದ್ವಾಂಸ ಸಭೆಗೆ ಆಗಿದೆ. ಆದರೆ ಈ ತನಕ ಒಂದೇ ಒಂದು ಕಪ್ಪು ಚುಕ್ಕೆ, ಒಂದೇ ಒಂದು ಆರೋಪ ಅಥವಾ ಅನುಮಾನ ಪಡುವಂತಹ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿಯೂ ಅಥವಾ ರಾಷ್ಟ್ರೀಯ ವ್ಯವಸ್ಥೆಗೆ, ನಮ್ಮ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗುವ ಅಥವಾ ಕಾನೂನಿಗೆ ವಿರುದ್ಧವಾಗುವ ಯಾವುದೇ ಒಂದು ಅಂಶ ಈ 100 ವರ್ಷಗಳಲ್ಲಿ ಈ ಸಮಿತಿಯು ಅತ್ಯಂತ ಜಾಗರೂಕತೆಯಿಂದ ಪಾಲಿಸಿಕೊಂಡು ಬಂದಿದೆ ಅಂತ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.